ಆ್ಯಂಡ್ ಐ ವಾಸ್ ಲೈಕ್ ಇದು ಯಾಕೆ ಬೇಕಿತ್ತು ನನಗೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ದೀಪಾ ಅಣ್ಣಯ್ಯ, ಫ್ಯಾಷನ್ ಡಿಸೈನ್ಸ್ 29FT. ವೆಲ್ಕಮ್ ಬ್ಯಾಕ್ ಟು ಮೀ. ಏನು ಗೊತ್ತಾ, ಎಕ್ಸಾಮ್ ಮುಗಿಸಿ ನಾನು ಸೀದಾ ಹೊರಟಿದ್ದೆ ನಮ್ಮೂರಿಗೆ. ಆ್ಯಂಡ್ ದಿಸ್ ಈಸ್ ಮೈ ಬೇಬಿ ಹ್ಯಾಪಿ. ದೆನ್ ನಮ್ಮ ಗುಂಡ ಏನೋ ಕತೆ ಹೇಳ್ತೀನಿ ಅಂತ ಸ್ಟಾರ್ಟ್ ಮಾಡ್ದ. ಒಂದು ಊರಲ್ಲಿ ಒಂದು ಕಾಡಿತ್ತಾ? ಆಮೇಲೆ ಯಾರನ್ನ? ಪ್ರಾಣಿಗಳನ್ನ. ಆಮೇಲೆ ಅಷ್ಟೇ. ಗೊಂಬೆ ಅಮ್ಮ ಅಷ್ಟೇ ಹೇಳದ. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ್ಲಾ. ಊರಿಗೆ ಬಂದಲ್ಲ, ಸ್ವಲ್ಪ ಕೆಲಸ ಇರುತ್ತೆ ಅಂತ ಬೇಗ ಐತೆ ಇವತ್ತು. ನೆನ್ನೆ ಆಚೆ ಬಂದೆ. ಇವತ್ತು ಊರಲ್ಲಿ ಜಾತ್ರೆ ಇತ್ತು, ಸೊ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ನಮ್ಮ ಪಾಪು ಅಂತೂ ಭಾರಿ ಕೆಲಸ ಮಾಡ್ತಿದ್ದ. ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರು, ಬಟ್ ಸ್ಟೋರ್ ರೂಮ್ ಮಾತ್ರ ಹಾಗೆ ಬಿಟ್ಟಿದ್ದು. ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದೆ ಅಂತ. ಸರಿ ಬಿಡು, ಒಂದು ರೂಮ್ ಅಲ್ವಾ ಅಂತ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ 8 ಗಂಟೆ ಏನೋ ಆಗಿತ್ತು ಸ್ಟಾರ್ಟ್ ಮಾಡಿದಾಗ. ಕ್ಲೀನ್ ಮಾಡ್ತಾನೆ ಇದ್ದೀನಿ ಲಿಟ್ರಲಿ 2 o'clock ಏನೋ ಆಗಿತ್ತು, ಇನ್ನೂ ಮಾಡ್ತಾನೆ ಇದ್ದೆ. 2 hours later. And I was like, ಇದು ಯಾಕೆ ಬೇಕಿತ್ತು ನನಗೆ, ಆರಾಮಾಗಿ ನೆಕ್ಸ್ಟ್ ವೀಕ್ ಬರ್ಬೋದಿತ್ತಲ್ಲ ಅಂತ ಅನ್ಕೊಂಡೆ. 3 days later. ಜಾತ್ರೆ ಅಲ್ವಾ, ಸೊ ಉಪ್ಪಾರ ಅಂತೇನೋ ಓರ್ತಾ ಇದ್ರು. ಅದಕ್ಕೆ ವೆರೈಟೀಸ್ ಆಫ್ ಡಿಶಸ್ ಮಾಡಬೇಕಿತ್ತು. ಅದನ್ನೆಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ. ನಮ್ಮ ಗುಂಡು ನೋಡಿ ಫುಲ್ ರೆಡಿ ಆಗಿಬಿಟ್ಟಿದ್ದ. ನಮ್ಮೂರ ಕಡೆ ಜಾತ್ರೆಯಲ್ಲಿ ಉಪ್ಪಾರ ಅಂತ ಹೊರ್ತಾರೆ ಆಯಿತಾ. ಪ್ರತಿಯೊಬ್ಬರು ಮನೇಲೂ ಒಬ್ಬೊಬ್ಬರು ಓರಬೇಕು. ನಮ್ಮ ಮನೇಲಿ ನನ್ನ ತಂಗಿ ಓದ್ಕೋತಾ ಇದ್ಲು. ಅದನ್ನ ಓದ್ಕೊಂಡು ಕೆಂಡ ದಾಟಬೇಕಿತ್ತು ಆಯಿತಾ. ನನ್ನ ತಂಗಿ ಅದು ನೋಡಿದ ತಕ್ಷಣ ಭಯ ಪಡ್ಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಪಾಪ. Obviously, I have to give this compliment. She was looking so pretty. ನಮ್ಮನಿಂದ ನಮ್ಮ ಫ್ಯಾಮಿಲಿಯವರೆಲ್ಲರೂ ಹೋಗಿದ್ವಿ. ಆ್ಯಂಡ್ ಐ ವಾಸ್ ವೇರಿಂಗ್ ದಿಸ್ ಕುರ್ತಾ. ದೆನ್ ಈ ಥರ ದೇವ್ರಿಗೆ 101 ಎಡೆ ಅಂತ ಹೇಳ್ತಾರೆ. ದೆನ್ ಪೂಜೆ ನಡೀತಾ ಇತ್ತು. ಅದೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಊರಲ್ಲಿ ಇನ್ನೊಂದು ಟೆಂಪಲ್ ಇತ್ತು ಆಯಿತಾ. ಅಲ್ಲಿ ಜಾತ್ರೆನ ಅರೇಂಜ್ ಮಾಡಿದ್ದು. ಮಳೆ ಬಂದಿತ್ತಲ್ಲ, ಸೊ ಬೇಗ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಎಲ್ಲರೂ ತುಣಿದ್ರಲ್ಲ, ಸೊ ನಾನು ತುಣಿತೀನಿ ಅಂತ ನಮ್ಮ ಪಾಪು ಇಲ್ಲಿಗೆ ಬಂದು ಕೆಂಡ ತುಣಿತಾ ಇದ್ದ. ಕರೆಕ್ಟಾಗಿ ನಾವು ಹೊರಡೋ ಟೈಮ್ಗೆ ದಿವಿ ನಮ್ಮ ಜೊತೆ ಜಾಯ್ನ್ ಆದ್ಲು. ಪಾಪು ಏನೋ ಕೇಳ್ತಿದ್ದ, ಸೊ ಅವನಿಗೇನೋ ಕೊಡಿಸ್ತಾ ಇದ್ಲು. ದಾರಿ ಹೋಗ್ತಾ ನನ್ನ ತಂಗಿ ಹತ್ಲಲ್ಲ, ಸೊ ಅದಕ್ಕೆ ರೇಗಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಅಷ್ಟೇ, ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.